ಹೇಗೆ ಅನಿಸ್ತಾ ಉಂಟಾ ನಿಮಗೆ? ಖುಷಿ ಆಗ್ತಾ ಉಂಟು, ಎಕ್ಸೈಟ್ಮೆಂಟ್. ಹಲೋ ಗಾಯ್ಸ್, ನಾನಿವಾಗ ಅಮ್ಮನ ಮನೆಗೆ ಬಂದಿದ್ದೇನೆ. ನಿನ್ನೆ ಇವತ್ತು ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೇವೆ. ಸೊ ನಾಳೆ ಒಂದು ಫಂಕ್ಷನ್ ಇದೆ, ನಾಳೆ ಮತ್ತು ನಾಡಿದ್ದು. ಸೊ ಅದಕ್ಕೆ ನಾವು ಎಂಥ ಐಟಮ್ಸ್ ಎಲ್ಲ ತರಲಿಕ್ಕೆ ನಾನು, ನೀಶ್ಮಾ, ಲೈಝಿಲ್ ಮತ್ತು ಅಪ್ಪ, ನಾವು 4 ಮಂದಿ ಹೊರಗಡೆ ಹೋಗ್ತಾ ಇದ್ದೇವೆ. ಸೊ ನನಗೆ ಸಹ ನೀಶ್ಮನಿಗೆ ಸಹ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಉಂಟು. ಇವರಿಗೆ ಹೊರಡಲಿಕ್ಕೆ 1 ಗಂಟೆ ಬೇಕು. ಇವಾಗ 1 ಗಂಟೆ ಆಯಿತು, ಇವಾಗ ಹೊರಡ್ತಾ ಇದ್ದೇವೆ. ಸೊ ಬನ್ನಿ. ಇವನದ್ದು ಶಾಪಿಂಗ್ ಆಗ್ತಾ ಉಂಟು, ಯಾವುದು ಸಹ ಸೆಟ್ ಆಗೋದಿಲ್ಲ. ನಾಳೆ ಇವನು ಮದುಮಗ, ಈಗ ಶಾಪಿಂಗ್ ಮಾಡ್ತಾ ಇದ್ದಾನೆ. ನಾಳೆಗೆ ಈಗ ಶಾಪಿಂಗ್ ಮಾಡ್ತಾ ಇದ್ದಾನೆ ಅಂತ ಅವಸ್ಥೆ ಹುಡುಗರದ್ದು. ಇದು ಹೇಗೆ ಕಾಣ್ತದೆ ಹೇಳಿ ನೀಶ್ಮಾ? ನಾಳೆ ಎಂತ ಸ್ಪೆಷಲ್? ನಾಳೆ ನಮ್ಮ ಲೈಸಿಲ್ ಅನ್ನೊಂದು ಎಂಗೇಜ್ಮೆಂಟ್, ಅಂದರೆ ಫಿಕ್ಸಿಂಗ್. ಎಂತ ಹುಡುಗನ ಮನೆಯಿಂದ ಹುಡುಗಿಯ ಮನೆಗೆ ಹೋಗ್ಲಿಕ್ಕೆ, ಮತ್ತೆ ಸಂಡೇ ಹುಡುಗಿಯ ಮನೆಯಿಂದ ನಮ್ಮ ಮನೆಗೆ ನಮ್ಮ ಮನೆಗೆ. ಸೊ ಗಮ್ಮತ್ತುಂಟಾ? ಗಮ್ಮತ್ತುಂಟು. ಒಂದು ಸೆಟ್ ಆಯಿತು, ಇನ್ನೊಂದು ಸೆಟ್ ತೆಗಿತಾ ಇದ್ದಾನೆ, ಮುಗಿಲಿಕ್ಕಿಲ್ಲ. ಇದು ತುಂಬ ಒಳ್ಳೆ ಶೋ ಉಂಟು, ಒಳ್ಳೆ ಸೆಲೆಕ್ಷನ್ ಇದೆ. ಈಗ ನನಗೆ ಟೈಲರ್ ಹತ್ರ ಹೋಗ್ಲಿಕ್ಕೆ ಉಂಟು. ಇವನನ್ನು ನೋಡಿ ಅಂತ ಫುಲ್ಲು ಸ್ಟ್ರೆಸ್ಸಲ್ಲಿದ್ದಾರೆ. ಇವಳ ಮುಖ ನೋಡಿ ಅಂತೆ, ಫುಲ್ಲು ಟಯರ್ಡ್ ಆಗಿದೆ ಗಾಯ್ಸ್. ಬಂದು 4 ದಿನ ಆಯಿತು, ಫುಲ್ಲು ಟಯರ್ಡ್. ಹೊರಗಡೆ ಹೋಗಿದ್ದೇನೆ, ಅಷ್ಟು ಹೋಗಿಲ್ಲ, ಅದು ಫುಲ್ ಟಯರ್ಡ್ ಫೀಲ್ ಆಗುತ್ತೆ. ವೆದರ್ ಈಗ ಎಂತ ಗೊತ್ತಿಲ್ಲ. ಅಂದರೆ ಕೆಲಸ ಅವಳ ಇವರೆಲ್ಲ ನನ್ನ ಮನೆಗೆ ಬಂದಿದ್ರು ನಿನ್ನೆ. ನನಗೆ ಸಾಕಾಗ್ತಿದೆ ಮ್ಯಾನೇಜ್ ಮಾಡಿ. ನಾಳೆ ಗೆಸ್ಟ್ ಬರ್ತಾರೆ. ನಾಳೆ ಕೂಡ ಫಂಕ್ಷನ್ ಉಂಟಲ್ಲ, ನಾಳೆ 2 ದಿನ. ತುಂಬ ಕೆಲಸ ಉಂಟು, ನೋಡುವ ಎಂತ ಆಗ್ತದೆ. ನಿಮಗೆ ಅಪ್ಡೇಟ್ ಸಿಗ್ತದೆ ಬೇಗ. ಅಪ್ಡೇಟ್ ಮಾಡ್ತೇನೆ. ಇಡ್ತೀರಾ? ಹಾಂ, ಇಡ್ತೇವೆ. ಮಕ್ಕ ಗಡ್ಡು ಬಡ್ದೆ ಮಕ ದಾಳಿಂಬೆ, ಶುಗರ್ಲೆಸ್. ನಮ್ದು ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಸ್ವಲ್ಪ ಐಟಮ್ಸ್ ಉಂಟು, ಅದನ್ನು ಪಿಕ್ ಮಾಡಬೇಕು. ನಾವಂತೂ ಫುಲ್ಲು ಟಯರ್ಡ್ ಆಗಿದ್ದೇವೆ, ಊಟ ಮಾಡಿ ಆಗಲಿಲ್ಲ. ನಮ್ಮದು ಐಸ್ ಕ್ರೀಮ್ ಅಷ್ಟೇ ತಿಂದದ್ದು. ಆಮೇಲೆ ಫುಲ್ಲು ಸೆಕೆ, ಇಲ್ಲಿ ಫುಲ್ಲು ಕಾರ್ ಒಳಗಡೆ ಬರ್ಲಿಕ್ಕಾಗೋದಿಲ್ಲ, ಫುಲ್ಲು ಸೆಕೆ. ಅಂದರೆ ಇದು 1 hour ಪಾರ್ಕಿಂಗಲ್ಲಿ ಇತ್ತು ಕಾರ್. ಸೊ ಒಳಗಡೆ ಬರುವಾಗ ಫುಲ್ಲು ಸೆಕೆ ಇತ್ತು. ಹಾಗೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ ನಾವು. ಫೈನಲಿ ನಾವು ಮನೆಗೆ ರೀಚ್ ಆದೆವು. ಸೊ ನೀಶ್ಮಾ ಇಲ್ಲಿದ್ದಾಳೆ. ಸೊ ಅಮ್ಮ ನಮಗೆ ಟೊಮೆಟೊ ಸಾರು ಮತ್ತು ಫಿಶ್ ಫ್ರೈ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನೀಶ್ಮಾ ಊಟ ತಗೊಳ್ತಾ ಇದ್ದಾಳೆ. ಸ್ಟ್ರೇಂಜರ್ ಥಿಂಗ್ಸ್ ಫೈನಲ್ ಎಪಿಸೋಡ್ ನೋಡ್ತಾ ಇದ್ದೇವೆ. ಏನ್ ಗೊತ್ತಾ ಸ್ಪೆಷಲ್? ಹುಡುಗನ ಮನೆಯವರು ಹುಡುಗಿಯ ಮನೆಗೆ ಹೋಗುದು. ನಮ್ಮ ಕ್ಲೋಸ್ ಫ್ಯಾಮಿಲಿಯನ್ನು ಮಾತ್ರ ನಾವು ಇನ್ವೈಟ್ ಮಾಡಿದ್ದೇವೆ. ಹಾಗೆ ನಾಳೆ ಸೆಲ್ರನ್ನು ಇನ್ವೈಟ್ ಮಾಡಿದ್ದೇವೆ. ನಾಳೆ ಅವರು ನಮ್ಮ ಮನೆಗೆ ಬರ್ಲಿಕ್ಕೆ. ಗಾಯ್ಸ್, ನಾವು ಹೊರಡಿದ್ದೇವೆ. ನಿಶ್ಮಾ ಹಾಯ್ ನೋಡಿ, ನಾವು ರೆಡಿ ಆಗಿದ್ದೇವೆ. ನಾನು ಸಾರಿ ಹಾಕಿದ್ದೇನೆ. ಹಾಯ್ ದೋಸ್ತರ್. लग्नाचा संभ्रम फर्स्ट दिवस आम्ही बेसारताना तुझ्या आशीर्वादामुळे आणि सगळी कामं ती तुका समर्पण दिता. ती बऱ्या तऱ्हेने जाऊ नको, तुझे आशीर्वाद कर. तू आमच्या मध्ये गात राह. ಈಗ ಎಲ್ಲರೂ ಹೊರಡಿದ್ದಾರೆ. ಹೋಗ್ತಾ ಇದ್ದೇವೆ ನಾವು ಹುಡುಗಿಯ ಮನೆಗೆ. ಒಂದು ಕಾರ್ ಹೋಯ್ತು. ಇವಾಗ ಎಷ್ಟು 12 ಎಷ್ಟಾಯ್ತು? 12:30 12:40
12:42 ಆಯಿತು. ನಾವಿವಾಗ 5 ಮಿನಿಟ್ಸಲ್ಲಿ ರೀಚ್ ಆಗ್ತೇವೆ. 5 ಮಿನಿಟ್ಸ್ ಸಹ ಬೇಡ, ಎಷ್ಟು 1 ಮಿನಿಟಲ್ಲಿ ರೀಚ್ ಆಗ್ತೇವೆ. ಸೊ ಮೆಲ್ರಾಯ್ ಒಂದು ಟ್ರಿಪ್ ಮಾಡಿ ಬಂದ ಅಲ್ಲಿ. ಸೊ ನಾವಿವಾಗ ರೀಚ್ ಆಗಿದ್ದೇವೆ ಗಾಯ್ಸ್. ತುಂಬ ಬಿಸಿಲು. ಬ್ರೈಡಿಗೆ ಸ್ವಲ್ಪ ಮಲ್ಲಿಗೆ ತಕ್ಕೊಂಡಿದ್ದೇವೆ. ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಟ್ರಿಪ್ ಬರಬೇಕು. ನಾನು ತೋರಿಸ್ತೇನೆ. ನನಗೆ ಹುಷಾರಿಲ್ಲ, ಜ್ವರ. ಹೇಗೆ ಅನಿಸ್ತಾ ಉಂಟಾ ನಿಮಗೆ? ಖುಷಿ ಆಗ್ತಾ ಉಂಟು, ಎಕ್ಸೈಟ್ಮೆಂಟ್. ಫಸ್ಟ್ ಡೇ ನಾಚಿಗೆ ಆಗ್ತಾ ಉಂಟಾ? ನಾಚಿಗೆ ಅಂತ ಇಲ್ಲ, ನಾಚಿಗೆ ಅಂತ ನಾವು ಹುಡುಗಿ ಆದ್ರೆ ನಾಚಿಗೆ ಆಗೋದು. ಫೈನಲಿ ನಾವು ಹುಡುಗಿಯ ಮನೆಗೆ ರೀಚ್ ಆದೆವು. ನನಗೆ ನಾಚಿಕೆ ಜಾಸ್ತಿ. ಇವಳು ತಿನ್ಲಿಕ್ಕೆ ಬಂದದ್ದ? ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ? ಎಂತ ಅನಿಸ್ತಾ ಇಲ್ಲ, ಸೆಕೆ ಆಗ್ತಾ ಉಂಟು ಅಷ್ಟೇ. ವಯಸ್ಸಿಲ್ಲ ಹೇಗೆ ಆಗ್ತಾ ಉಂಟು? ಹೇಗೆ ಫೀಲ್ ಆಗ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು. ಆಫ್ಟರ್ ಲಾಂಗ್ ಟೈಮ್ ಇಡ್ಲಿ ಇಡ್ಲಿಕ್ಕೆ ಊಟ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ಆಗ್ತಾ ಉಂಟು ನಿಮಗೆ? ಎಕ್ಸೈಟೆಡ್ ಇತ್ತು ಫಸ್ಟ್ ಎಂಟ್ರಿ. ಆಮೇಲೆ ನಾವು ಆಲ್ಮೋಸ್ಟ್ more than 10 years. So officially ಫಿಕ್ಸ್ ಆಗಿರಲಿಲ್ಲ. ಸೊ ಇವತ್ತು ಅಫಿಷಿಯಲಿ ಡ್ಯಾಡಿ ಜೊತೆ ಬಂದು ಫಿಕ್ಸ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಉಂಟು. ವಿತ್ ಮ್ಯಾಂಗ್ಳೂರ್ ಸಿಟಿ. ಈಗ ನಮ್ಮದಿಲ್ಲಿ ಪಾರ್ಟಿ ಎಲ್ಲ ಆಯಿತು. ಈಗ ನಾವು ಹೊರಟಿದ್ದೇವೆ. ಫೈನಲಿ ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೇವೆ. ಸೊ ಏನ್ ಗೊತ್ತಾ, ಇವು ತುಂಬಾ ಬೆವರ್ತದೆ, ತುಂಬಾ ಬೆವರ್ತದೆ. ಮತ್ತೆ ನಾವು ಕಾರ್ ಇಲ್ವಾ ಕೆಳಗೆ ಇಳಿಸಿದ್ದು. ರೋಡ್ ಇದೆ ಅಲ್ವಾ, ತುಂಬಾ ಎಂತ ಹೇಳ್ತಾರೆ, ಸಣ್ಣ ರೋಡ್, ಸಪೂರ ರೋಡು. ಎಲ್ಲ ಆಯ್ತು. ಹೇಗಾಯ್ತು ನಿಶ್ಮಾ ಊಟ ಎಲ್ಲ? ಊಟ ಎಲ್ಲ ಒಳ್ಳೇದಾಗಿ ತುಂಬಾ ಚೆನ್ನಾಗಿತ್ತು. ಹೇಗಾಯ್ತು? ಸೂಪರ್ ಇತ್ತು. ಸೂಪರ್ ಇತ್ತು, ಚೆನ್ನಾಗಾಯ್ತು. ತುಂಬಾ ಐಟಮ್ಸ್ ಇತ್ತು, ಚಿಕನ್, ಪೋರ್ಕ್ ಎಲ್ಲ, ಇಡ್ಲಿ, ಕೋಳಿ ರೊಟ್ಟಿ ತುಂಬಾ ಇತ್ತು. ಹಾಗೆ ನಾಳೆ ಅವರು ನಮ್ಮ ಮನೆಗೆ ಬರ್ತಾರೆ.
ನಾಳೆ ಅವರು ನಮ್ಮ ಮನೆಗೆ ಬರ್ತಾರೆ. ಇವಾಗ ಎಂತ ಸೆಕೆ, ತುಂಬ ಸೆಕೆ. ಹಾಗೆ ನಾವು ಮನೆಗೆ ಹೋಗ್ತಾ ಇದ್ದೇವೆ. ನಮ್ದೆಲ್ಲ ಆಯ್ತು. ಇವಾಗ ನಾವು ಮನೆಗೆ ರೀಚ್ ಆದೆವು. ನಮಗೆ ಇವತ್ತು ಗೆಸ್ಟ್ ಇದ್ದಾರೆ ಆಯ್ತಾ. ಈಗ ನಾವೆಲ್ಲರೂ ಕುತ್ಕೊಂಡು ಚಹಾ ಕುಡಿತಾ ಇದ್ದೇವೆ. ಸಾಕೆ ಕುಸುವಾರ್ ಮತ್ತೆ ಕೇಳಿ ನಿನ್ನ ಚಹಾ ಎಲ್ಲಿ ಉಂಟಾ? ನಾನು ಚಹಾ ಕುಡಿಯುವುದಿಲ್ಲ. ನೋಡಿ ಎಲ್ಲರಿದ್ದಾರೆ ಅಲ್ಲಿ. ಫೋಕಸ್ ಮಾಡುವ ನಮ್ಮ ಬಪ್ಪುವನ್ನು. ಮತ್ತೆಂತ ಉಂಟು? ಕೇಕ್ ಮತ್ತೆ ಬೇರೆ ಪರ್ದೆ, ಬಾಳೆಹಣ್ಣು. ಫಂಕ್ಷನ್ ಒಂದು 2 ಗಂಟೆಗಾಗಿದೆ. ಈಗ ನಾವು ವಾಪಸ್ ಬಂದು ಫೋಟೋ ತೆಗಿತಾ ಇದ್ದೇವೆ. ನೋಡಿ ಅಂತ ಹೇಳಿ ಇವಳು ಪೋಸ್ ಕೊಡ್ತಾ ಇದ್ದಾಳೆ, ಇವನು ಫೋಟೋ ತೆಗಿತಾ ಇದ್ದಾಳೆ. ನೋಡಿ ಅಂತ ಇವಳು ಪೋಸ್ ಕೊಡ್. ನಾವು ಫೋಟೋ ತೆಗಿತಾ ಇದ್ದೇವೆ ಆಯ್ತಾ. ನಮ್ದು ಆಗ ಫೋಟೋ ತೆಗಿಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಇವಾಗ ಫೋಟೋ ತೆಗಿತಾ ಇದ್ದೇವೆ ನಾವು. ಇನ್ನು ಸಾರಿ ತೆಗ್ದಾಗ್ಲಿಲ್ಲ. ಎಷ್ಟಾಯ್ತು ಗಂಟೆ? 4 ಗಂಟೆ ಆಯ್ತು. 4 ಗಂಟೆ ಆಯ್ತು. ಸೊ ಕೆಲವ್ರು ಗೆಸ್ಟ್ ಹೋದ್ರು, ಕೆಲವ್ರು ಗೆಸ್ಟ್ ಬರ್ತಾ ಇದ್ದಾರೆ. ಹಾಗೆ ಇನ್ನು ಅವರ ಅಮ್ಮ ಹೇಳ್ತಾ ಇದ್ದಾರೆ ಸಾರಿ ತೆಗ್ದು ಬಾ ಇಡ್ಲಿ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ. ಇನ್ನು ಕೆಲಸ ಕೆಲಸ ನಮಗೆ ಇಲ್ಲಿ ಸಹ ಕೆಲಸ. ಗಾಯ್ಸ್, ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಆಫ್ಟರ್ 2 years ನಾನು ಸೀರೆ ಆಗ್ತಾ ಇದ್ದೆ. ನಾನು ಇಬ್ಬರಿಗೆ ಹೇಳಿದೆ ಇವತ್ತು ಸ್ಟೇ ಮಾಡಿ ಅಂತೇಳಿ. ನಾನು ಇವರಿಬ್ಬರಿಗೆ ಹೇಳಿದೆ ಸ್ಟೇ ಮಾಡಿ ಅಂತೇಳಿ. ಸ್ಟೇ ಮಾಡೋದಿಲ್ಲ, ಹೊರಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾರಂತೆ. ಸೊ ಎಲ್ಲೋ ಕಾರ್ ಶೋ ಆಗ್ತಾ ಉಂಟಂತೆ, ಆಫ್ ರೋಡ್ ಜೀಪ್. ಇಡ್ಲಿ ಆಗ್ತಾ ಉಂಟು ನಾಳೆಗೆ. ಇದು ಸುನೀತಾ ಅಂತ ಹೇಳಿ. ಸುನೀತಾ ಯಾರು? ನನ್ನಮ್ಮ. ಇಡ್ಲಿ ಬಾಯಮ್ಮ, ಇಡ್ಲಿ. ಇಷ್ಟು ಇಡ್ಲಿಗೆ ಬಂದಿದೆ. ಈ ಲಾಗನ್ನು ಮುಂದಿನ ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸಿಗೋಣ. ಟೇಕ್ ಕೇರ್, ಬಾಯ್.